ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕಿಚನ್ ವಿತ್ ಅತ್ಕೆ ನಾದ್ನಿ ಯೂಟ್ಯೂಬ್ ಚಾನಲ್. ಅತ್ತೆ ಏನು ಮಾಡ್ತಿದ್ದೀರಾ ಅತ್ತೆ? ದಿನ ಅಮ್ಮ ಬರೋಳು ಏನು ಮಾಡ್ತಿದ್ದೀರಾ ಅತ್ಗೆ ಅಂತ. ಏನೋ ಇವತ್ತು ನೀನು ಬಂದಿದ್ಯಾ, ಅಮ್ಮ ಎಲ್ಲೋ? ಯಾಕೆ ಅಮ್ಮನೇ ಬರ್ಬೇಕಾ, ನಾನು ಬರ್ಬಾರ್ದಾ? ನೀವು ಬರ್ಬೋದು ಸರ್, ಬನ್ನಿ. ಅತ್ತೆ ನನಗೆ ಹೊಟ್ಟೆ ಹಸಿದಿದ್ದೆ, ತರಕಾರಿ ಹಾಕಿ ಸಾಂಬಾರು ಮಾಡ್ಕೊಡ್ರಿ. ಓ, ನನ್ನ ಬಂಗಾರಿಗೆ ಹೊಟ್ಟೆ ಹಸಿತಿದ್ಯಾ? ಈಗ ಬೇಗನೆ ಸಾಂಬಾರು ಮಾಡಿಬಿಡೋಣ. ನಿನಗೆ ತರಕಾರಿ ಇಷ್ಟ ಇಲ್ಲ ಅಲ್ವಾ? ಆದರೆ ನಾನು ಮಾಡೋ ಬೇಳೆ ಸಾಂಬಾರಲ್ಲಿ ನಿನಗೆ ತರಕಾರಿ ತುಂಬ ಇಷ್ಟ ಆಗುತ್ತೆ. ನೀನು ಇನ್ನೂ ಬೇಕು ಬೇಕು ಅತ್ತೆ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡು ತಿಂತೀಯ. ಬಾ, ಈಗ ಬೇಗ ಮಾಡಿ ನಿನಗೆ ನಾನೇ ಊಟ ಮಾಡಿಸ್ತೀನಿ. ಅವರೆಬೇಳೆ, ತೊಗರಿಬೇಳೆ, ಈರುಳ್ಳಿ, ಟೊಮಾಟೊ, ಎಣ್ಣೆ, ಕಾಯಿ ತುರಿ, ಹುಣಸೆಹಣ್ಣು, ಉಪ್ಪು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರ್ಬೇವು ಸೊಪ್ಪು, ಸಾಸಿವೆ, ಸಾಂಬಾರು ಪುಡಿ, ಅರಿಶಿಣ, ಜೀರಿಗೆ, ಕೊತ್ತಂಬರಿ, ಕಡಲೆ, ಬದನೆಕಾಯಿ, ಬೀನ್ಸು, ನುಗ್ಗೆಕಾಯಿ, ಆಲೂಗೆಡ್ಡೆ. ಈಗ ಒಂದು ಕುಕ್ಕರಿಗೆ ತೊಳೆದಿಟ್ಕೊಂಡಿರೋಂಥ ಅವರೆಬೇಳೆ ಮತ್ತು ತೊಗರಿಬೇಳೆ ಹಾಕ್ಕೊಳ್ಳೋಣ. ಅವರೆಬೇಳೆನ ನಾನು ಒಂದು ಟೀ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಅಷ್ಟೇ ಹಾಕ್ಕೊಂಡಿರೋದು. ತೊಗರಿಬೇಳೆನ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಅವರೆಬೇಳೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಇರುತ್ತೆ, ಹಾಗಾಗಿ ನಾನು ಅವರೆಬೇಳೆ ಹಾಕ್ತೀನಿ. ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಒಂದು 3ರಿಂದ 4 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ವಿಷಲ್ ಕೂಗಿಸ್ಕೊಳ್ಳೋಣ. 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಾನು ಪ್ರೆಷರ್ ಇಳಿಯೋ ಅಷ್ಟರಲ್ಲಿ ಈಗ ಖಾರಕ್ಕೆ ರೆಡಿ ಮಾಡ್ಕೊತೀನಿ. ಒಂದು ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊತೀನಿ. ಕಾಯಿ ತುರಿ ಜೊತೆಗೇ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಕಡಲೆ ಕೂಡ ಹಾಕ್ಕೊತೀನಿ. ಮತ್ತು ಒಂದು ದಪ್ಪ ಈರುಳ್ಳಿನ ನಾನು ರುಬ್ಲಿಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊತೀನಿ. 2 ಟೊಮೆಟೊ ಕೂಡ ರುಬ್ಲಿಕ್ಕೆ ಹಾಕ್ಕೊತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು 1/4 ಸ್ಪೂನು ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಫುಲ್ ನೈಸ್ ಆಗೋ ತನಕ ರುಬ್ಕೊಂಡು ನಾವು ಅದನ್ನು ಎತ್ತಿಟ್ಕೊಬಿಡೋಣ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರ್ಬೇವು ಸೊಪ್ಪು 3 ಹಾಕ್ಕೊಂಡು ಅದ್ರ ಜೊತೆಗೇ ನಾನು 1-2 ಬೆಳ್ಳುಳ್ಳಿನ ಜಜ್ಜಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ, ಗಮ್ ಅನ್ನತ್ತೆ. ಹಾಗಾಗಿ ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಒಂದು ಸಣ್ಣ ಗಾತ್ರದ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. 1/4 ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಒಗ್ಗರಣೆಗೆ ತಿರ್ಸ್ಕೊಳ್ಳೋಣ. ಈಗ ಒಗ್ಗರಣೆ ಆಗಿದೆ. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ತರಕಾರಿ, ನುಗ್ಗೆಕಾಯಿ, ಆಲೂಗೆಡ್ಡೆ, ಬೀನ್ಸು, ಬದನೆಕಾಯಿ ಅದನ್ನೆಲ್ಲ ಹಾಕ್ಕೊಳ್ತೀನಿ. ನಾವು ಯಾವ ತರಕಾರಿನಾದರೂ ತೊಗೋಬೋದು, ಗೆಡ್ಡೆಕೋಸು, ನವಿಲುಕೋಸು, ಆ ಥರ ಯಾವ ತರಕಾರಿನಾದರೂ ತೊಗೋಬೋದು. ನಾನಿಲ್ಲಿ ಬೀನ್ಸು, ಆಲೂಗೆಡ್ಡೆ, ನುಗ್ಗೆಕಾಯಿ, ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಒಗ್ಗರಣೆಯಲ್ಲಿ ತರಕಾರಿನ ನಾವು ಒಂದು 5 ನಿಮಿಷದ ಕಾಲ ಬಾಡಿಸ್ಕೋಬೇಕು. ಹಾಗಾಗಿ ನಾನು ಒಂದು 5 ನಿಮಿಷದ ಕಾಲ ಬಾಡಿಸ್ಕೊತೀನಿ. ಎಲ್ಲರ ಮನೆಯಲ್ಲೂ ಈ ಥರ ಸಾಂಬಾರು ಮಾಡ್ತಾರೆ. ಆದರೆ ಏನು ಮಾಡ್ತಾರೆ, ಬೇಳೆ, ತರಕಾರಿ ಮತ್ತು ನಾವು ರುಬ್ಕೊಂಡಿರೋ ಅಂಥ ಮಿಶ್ರಣ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ತಾರೆ. ಬಟ್ ಈ ರೀತಿ ಮೊದಲೇ ಬೇಳೆ ಬೇಯಿಸ್ಕೊಂಡು ತರಕಾರಿನ ಈ ಥರ ಬಾಡಿಸ್ಕೊಂಡು ಆಮೇಲೆ ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಬೇಯಿಸ್ಕೊಂಡಿದ್ನಲ್ಲ ಬೇಳೆ, ಅದನ್ನು ಹಾಕ್ಕೊತೀನಿ. ಇದ್ರ ಜೊತೆಗೇ ನಾನು 1 ಟೊಮಾಟೊನ ಹೆಚ್ಚಿಬಿಟ್ಟು ಹಾಕ್ಕೊತೀನಿ. ಹಾಗೇ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊತೀನಿ. ಇದ್ರ ಜೊತೆಗೇ ನಾನು ಈಗ ಸಾಂಬಾರು ಪೌಡ್ರು ಕೂಡ ಹಾಕ್ಕೊತೀನಿ. ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಹಾಕ್ಕೊತೀನಿ ನಾನು ಸಾಂಬಾರು ಪೌಡ್ರು. ಯಾಕಂದರೆ ನಾನು ಸಾಂಬಾರಲ್ಲಿ ಜಾಸ್ತಿ ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದು 4 ಸ್ಪೂನ್ ಹಾಕ್ಕೊತೀನಿ.
ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸಾಂಬಾರು ಪೌಡ್ರೆಲ್ಲ ಮಿಕ್ಸ್ ಆಗಬೇಕು, ಆ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ತರಕಾರಿ ಸಾಂಬಾರು ಮಾಡಿದ್ರೆ ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊತೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಯೋಕೆ ಇಟ್ಟಿದ್ದೆ, ಅದನ್ನು ನಾನು ಕಿವುಚ್ಕೊಂಡು ರಸನ ಹಾಕ್ಕೊತೀನಿ. ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಈಗ ನೀರು ನೋಡ್ಕೊತೀನಿ ಎಷ್ಟು ಹಾಕಬೇಕು ಅಂತ. ಒಂದು ಸ್ವಲ್ಪ ಜಾಸ್ತಿ ಹಾಕೋಣ, ಯಾಕಂದರೆ ತರಕಾರಿ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ ರುಚಿ ನೋಡ್ಕೊಳ್ಳೋಣ ಸಪ್ಪೆ ಇದೆಯಾ ಅಥವಾ ಏನು ಅಂತ. ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಈಗ ಒಂದು ಪ್ಲೇಟ್ ಮುಚ್ಕೊತೀನಿ. ಪ್ಲೇಟ್ ಮುಚ್ಕೊಂಡ ಮೇಲೆ ಒಂದು 15ರಿಂದ 20 ನಿಮಿಷದ ತನಕ ಬೇಯಬೇಕು ತರಕಾರಿ. ಸ್ವಲ್ಪ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳೋಣ. 20 ನಿಮಿಷ ಆಗಿದೆ, ಸಾಂಬಾರು ಕೂಡ ಬೆಂದಿದೆ. ತಗೋ ಟೇಸ್ಟ್ ಮಾಡಿ ಹೇಳು ರೈಸ್ ಜೊತೆ ಸಾಂಬಾರು ಹೇಗಿದೆ ಅಂತ. ನನ್ನ ಅಳಿಯಂಗೆ ಅತ್ತೆ ಮಾಡಿದ ಸಾಂಬಾರು ಇಷ್ಟ ಆಯಿತು ಅಂದ್ಕೊತೀನಿ. ಅತ್ತೆ ಸಾಂಬಾರ್ ಸೂಪರ್. ಅಮ್ಮ ಚೆನ್ನಾಗೇ ಮಾಡಲ್ಲ, ನೀವು ಚೆನ್ನಾಗಿ ಮಾಡಿದ್ದೀರಾ. ಏ ಕಳ್ಳ, ಇಲ್ಲ ಇಲ್ಲ, ಅಮ್ಮನೂ ಚೆನ್ನಾಗಿ ಮಾಡುತ್ತೆ. ಇಷ್ಟ ಆಯ್ತಾ ಅತ್ತೆ ಮಾಡಿದ ಸಾಂಬಾರು? ತುಂಬಾ ಇಷ್ಟ ಆಯ್ತು. ಫ್ರೆಂಡ್ಸ್, ನನ್ನ ಮಗುಗಂತೂ ತುಂಬ ಇಷ್ಟ ಆಯಿತು. ನಿಮ್ಮ ಮನೇಲಿರೋರಿಗೂ ಇಷ್ಟ ಆಗಬೇಕಂದ್ರೆ ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದ್ಕೆ ನಾದ್ನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.